ಇದು ಸೀಮಂತ ದಿನದ ಮಿನಿ ವ್ಲಾಗ್. ಅವತ್ತಿನ ದಿನ ಬೆಳಗ್ಗೆ ಭಾಗ್ಯಕ ಮತ್ತು ನವ್ಯ ಇಬ್ಬರು ಸೇರ್ಕೊಂಡು ಈ ರೀತಿಯಾಗಿ ರಂಗೋಲಿನ ಹಾಕಿದ್ರು. ನಾವು ಹಿಂದಿನ ದಿನನೇ ರಂಗೋಲಿನ ಹಾಕಿ ಕಲರ್ಸ್ ಹಾಕಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆ ರೀತಿ ಆಗಲಿಲ್ಲ. ಇನ್ನು ಒಂದು ಸೈಡ್ ಭಟ್ರುಗಳು ಕೂಡ ಬಂದು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಮ್ಮ ಮೈದಾ ಆ ಕಡೆ ನೋಡ್ಕೊಳ್ತಾ ಇದ್ರು, ಇನ್ನು ಹುಡುಗರು ಒಳಗಡೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಮಾಡ್ತಾಯಿದ್ರು. ಎಲ್ಲ ರೆಡಿ ಆದಾದ್ಮೇಲೆ ಈ ರೀತಿಯಾಗಿ ಬಂದಿತ್ತು. ಫೈನಲ್ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಫಂಕ್ಷನ್ ದಿನ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಕೆಲಸಗಳು, ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ಮಾಡ್ತಾಯಿದ್ರು. ಒಂದು ಫಂಕ್ಷನ್ ಅಂದರೆ ಹಾಗೆ ಅಲ್ವಾ, ಆನ್ ಟೈಮ್ಗೆ ಆ ಕೆಲಸಗಳು ಆಗೋದಿಲ್ಲ. ತುಂಬ ಹರಿಬರಿಲಿ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ಮಾಡಿದ್ರು ಕೂಡ ಸಾಕಾಗೋದಿಲ್ಲ. ಇನ್ನು ನಾನು ಕೂಡ ರೆಡಿಯಾಗಿ ಬಂದು ನನ್ನ ತಂಗಿಗೆ ಹೇರ್ ಸ್ಟೈಲ್ ಆಗ್ಬೋದು, ಸ್ಯಾರಿ ಟ್ರಪ್ಪಿಂಗ್ ಆಗ್ಬೋದು ಮಾಡ್ಕೊಂಡು ಕೊಟ್ಟೆ. ನವ್ಯ ಫೇಸ್ ಮೇಕಪ್ ಎಲ್ಲ ಕೂಡ ಮಾಡಿದ್ಲು. ಫುಲ್ ರೆಡಿ ಆದಾದ್ಮೇಲೆ ಅವಳು ಈ ರೀತಿಯಾಗಿ ಕಾಣಿಸ್ತಾ ಇದ್ಲು. ಸ್ಯಾರಿ ಆಗ್ಬೋದು, ಹೇರ್ ಸ್ಟೈಲ್ ಆಗ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಗೆಸ್ಟ್ಗಳು ಒಬ್ಬರಾದ್ಮೇಲೆ ಒಬ್ಬೊಬ್ಬರು ಬರ್ತಾ ಇದ್ರು. ಇನ್ನು ನನ್ನ ಸಿಸ್ಟರ್ ಮನೆ ಕಡೆಯವರು ಆಲ್ಮೋಸ್ಟ್ ಎಲ್ಲ ಕೂಡ ಬಂದಿದ್ರು. ಇನ್ನು ನನ್ನ ಕೋ ಸಿಸ್ಟರ್ ಇಬ್ಬರು ಅಕ್ಕಂದಿರು ಕೂಡ ಬಂದಿರೋ ಗೆಸ್ಟ್ಗಳಿಗೆ ಜ್ಯೂಸ್ ಅದೆಲ್ಲ ಕೂಡ ನೋಡ್ಕೊಳ್ತಾ ಇದ್ರು. ಇನ್ನು ಶಾಸ್ತ್ರ ಕೂರ್ಸೋದಕ್ಕೆ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಈಗ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದೀವಿ. ಕಂಟಿನ್ಯೂಷನ್ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಶೇರ್ ಮಾಡ್ತೀನಿ.